ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಕೋರಿ ಗ್ರೇವ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಡಬ್ಲ್ಯೂ ಕಂಪನಿಯಿಂದ ಬೇಜಾರಾಗಿ ನಮ್ಮ ಕೋರಿ ಗ್ರೇವ್ಸ್ ಅವರು ಒಂದು ಟ್ವೀಟ್ ನ ಮಾಡಿದ್ರು. ಅಂದ್ರೆ ನಾನು ರೆಸ್ಲರ್ ಆಗಿ ಡಬ್ಲ್ಯೂಗೆ ಬಂದೆ ಅಂಡ್ ಅದಾದ್ಮೇಲೆ ನನಗೆ ಕಂಪೀಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಾಗಿ ನಾನು ಕಮೆಂಟ್ರಿ ಟೀಮ್ ನ ಜಾಯ್ನ್ ಆದೆ. ಅಂಡ್ ಈಗ ನಾನು ಅಷ್ಟೊಂದೇನು ಫೇಮಸ್ ಆಗಿಲ್ಲ ಅಂತ ಡಬ್ಲ್ಯೂ ಅವರು ನನ್ನನ್ನ ಮೈನ್ ರಾಸ್ಟರ್ ಕಮೆಂಟ್ರಿ ಟೀಮ್ ಇಂದ NXT ಗೆ ಮತ್ತೊಮ್ಮೆ ಕಳಿಸ್ತಾ ಇದ್ದಾರೆ ಅಂತ ನಮ್ಮ ಕೋರಿ ಗ್ರೇವ್ಸ್ ಅವರು ಸಿಕ್ಕಾಪಟ್ಟೆ ಬೇಜಾರಲ್ಲಿ ಒಂದು ಟ್ವೀಟ್ ನ ಮಾಡಿದ್ರು. ಅದಾದ್ಮೇಲೆ ಅವರು ಹೇಳಿದ್ರು, ಇವತ್ತಿನ NXT ಶೋ ಅಲ್ಲಿ ನಾನು ಎಲ್ಲವನ್ನು ಕೂಡ ರಿವೀಲ್ ಮಾಡ್ತೀನಿ, ನಾನು ಮಾತಾಡ್ತೀನಿ ಅಂತ ನಮ್ಮ ಕೋರಿ ಗ್ರೇವ್ಸ್ ಅವರು ಮತ್ತೊಂದು ಟ್ವೀಟ್ ನ ಮಾಡಿದ್ರು. ಅದಾದ್ಮೇಲೆ ನಮಗೆ NXT ಅಲ್ಲಿ ಕೋರಿ ಗ್ರೇವ್ಸ್ ಅವರು ನೋಡೋದಕ್ಕೇನೆ ಸಿಗಲಿಲ್ಲ. ಲಿಟರಲಿ ಗೈಸ್, ಸಿಕ್ಕಾಪಟ್ಟೆ ಸೀರಿಯಸ್ ಸಿಚುಯೇಷನ್ ಇದಾಗಿದೆ ಅಂತಾನೆ ಹೇಳ್ಬಹುದು. ಅಂಡ್ ಅಪ್ಡೇಟ್ಗಳು ಎರಡು ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಒಂದು, ಪ್ರಾಬಬ್ಲಿ ಇದೆಲ್ಲದೂ ಕೂಡ ನಮ್ಮ ಕೋರಿ ಗ್ರೇವ್ಸ್ ಅವರ ಇನ್-ರಿಂಗ್ ರಿಟರ್ನ್ ಗೆ ಒಂದು ಸ್ಟೋರಿ. ನಮ್ಮ ಕೋರಿ ಗ್ರೇವ್ಸ್ ಅವರು ಪ್ರಾಬಬ್ಲಿ ನಮಗೆ ರಾಯಲ್ ರಂಬಲ್ ಅಲ್ಲಿ ರಿಟರ್ನ್ ಆಗಬಹುದು. ಅಂಡ್ ಆ ಒಂದು ರಿಟರ್ನ್ ಗೆ ಇದೆಲ್ಲದೂ ಕೂಡ ಡಬ್ಲ್ಯೂ ಅವರೇ ಸ್ಟೋರಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಒಂದೊಂದು ಅಪ್ಡೇಟ್ ಹೇಳ್ತಾ ಇದ್ರೆ, ಇನ್ನೊಂದು ಅಪ್ಡೇಟ್ ಹೇಳ್ತಿರೋ ಪ್ರಕಾರ ಇದೆಲ್ಲದೂ ಕೂಡ ಸೀರಿಯಸ್ ಆಗಿ ಆಗ್ತಾ ಇದೆಯಂತೆ. ಅಂಡ್ ನಮ್ಮ ಕೋರಿ ಗ್ರೇವ್ಸ್ ಅವರ ಹತ್ತಿರದ ಸ್ನೇಹಿತರು ಕೂಡ ಇದೆಲ್ಲದೂ ಕೂಡ ನಿಜ ಅಂತ ಹೇಳ್ತಾ ಇದಾರಂತೆ. ಗೊತ್ತಿಲ್ಲ ಗೈಸ್, ಯಾವ್ದು ಸುಳ್ಳು ಯಾವ್ದು ನಿಜ ಅಂತ. ಬಟ್ ಕೋರಿ ಗ್ರೇವ್ಸ್ ಅವರು NXT ಅಲ್ಲಿ ಬಂದು ನಾನು ಎಲ್ಲದನ್ನೂ ಕೂಡ ರಿವೀಲ್ ಮಾಡ್ತೀನಿ ಅಂತ ಹೇಳಿ ಅವರು ನಮಗೆ NXT ಅಲ್ಲೇ ನೋಡೋದಕ್ಕೆ ಸಿಗ್ಲಿಲ್ಲ ಅಂದ್ರೆ ಐ ಥಿಂಕ್ ಇಲ್ಲೆಲ್ಲೋ ಸೀರಿಯಸ್ ಮ್ಯಾಟ್ರು ಆಗಿದೆ ಅನ್ಕೋತೀನಿ. ನೋಡೋಣ ಗೈಸ್, ಇದರ ಫ್ಯೂಚರ್ ಯಾವ ರೀತಿ ಹೋಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಾಯಲ್ ರಂಬಲ್ ನ ಟಿಕೆಟ್ ಸೆಲ್ಲಿಂಗ್ ಬಗ್ಗೆ. ರಾಯಲ್ ರಂಬಲ್ ಅಲ್ಲಿ ಸೀಟಿಂಗ್ ಕೆಪಾಸಿಟಿ ಇರೋದು ಗೈಸ್ 57,583 ಅಂತೆ. ಅಂಡ್ ಈಗಾಗಲೇ ಡಬ್ಲ್ಯೂ ಅವರು 55,383 ಟಿಕೆಟ್ ಗಳನ್ನ ಸೋಲ್ಡ್ ಔಟ್ ಮಾಡಿದ್ದಾರೆ. ಅಂಡ್ ಇನ್ನ ಬಾಕಿ ಉಳಿದಿರೋದು 2,200 ಟಿಕೆಟ್ಸ್ ಗಳು ಮಾತ್ರ. ಲಿಟ್ರಲಿ ಗೈಸ್, 57,000 ಜನರ ಮಧ್ಯೆ ರಾಯಲ್ ರಂಬಲ್ ಆಗ್ತಾ ಇರುತ್ತೆ. ಅಂಡ್ ಅಟ್ಮಾಸ್ಫಿಯರ್ ಮಾತ್ರ ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬಹುದು. ಅಫ್ಕೋರ್ಸ್ ರಾಯಲ್ ರಂಬಲ್ ಕೂಡ ಒಂದು ಸೋಲ್ಡ್ ಔಟ್ ಸ್ಟೇಡಿಯಂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಬಾರಿ ಮಾತ್ರ ದಿಗ್ಗಜರು ಎಂಟ್ರಿನ ಕೊಡ್ತಾ ಇದ್ದಾರೆ ರಾಯಲ್ ರಂಬಲ್ ಗೆ. ಲಿಟರಲಿ ಗೈಸ್, ನಾನಂತೂ ಈ ಬಾರಿಯ ರಾಯಲ್ ರಂಬಲ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ರಾಯಲ್ ರಂಬಲ್ ಟಿಕೆಟ್ ಸೇಲ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಸ್ವಲ್ಪ ಎಲಿಮಿನೇಷನ್ ಚೇಂಬರ್ ನ ಟಿಕೆಟ್ ಸೆಲ್ಲಿಂಗ್ ಬಗ್ಗೆನೂ ಕೂಡ ಮಾತಾಡೋಣ. ಈ ಬಾರಿ ಎಲಿಮಿನೇಷನ್ ಚೇಂಬರ್ ನ ಡಬ್ಲ್ಯೂ ಅವರು ನಮ್ಮ ಜಾನ್ಸಿನ್ ಅವರ ನೇಮ್ ಅಲ್ಲಿ ಪ್ರಮೋಟ್ ಮಾಡ್ತಾ ಇದೆ. ಜಾನ್ಸಿನ್ ಅವರು ಕಡೆದಾಗಿ ಟೊರಾಂಟೊ ಕೆನಡಾಗೆ ಬರ್ತಾ ಇದ್ದಾರೆ ಅಂತ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅಂಡ್ ಎಲಿಮಿನೇಷನ್ ಚೇಂಬರ್ ನ ಸೀಟಿಂಗ್ ಕೆಪಾಸಿಟಿ ಇರೋದು 29,670. ಅಂಡ್ ಈಗಾಗಲೇ ಡಬ್ಲ್ಯೂ ಅವರು 24,855 ಟಿಕೆಟ್ ಗಳನ್ನ ಮಾರಾಟ ಮಾಡಿದ್ದಾರೆ. ಅಂಡ್ ಉಳಿದಿರೋದು ಕೇವಲ 4,815 ಟಿಕೆಟ್ಸ್ ಗಳು ಮಾತ್ರ. ಸೊ ಎಲಿಮಿನೇಷನ್ ಚೇಂಬರ್ ಕೂಡ ಪೂರ್ತಿ ಸೋಲ್ಡ್ ಔಟ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಇಷ್ಟೇ ಅಲ್ಲ ಗೈಸ್, ನಮ್ಮ ಜಾನ್ಸಿನ್ ಅವ್ರನ್ನ ಈ ಒಂದು ಎಲಿಮಿನೇಷನ್ ಚೇಂಬರ್ ಗೆ ಅಡ್ವರ್ಟೈಸ್ ಮಾಡಿದಾಗಿಂದನೂ ಕೂಡ ಜಾಸ್ತಿ ಟಿಕೆಟ್ ಗಳು ಎಲಿಮಿನೇಷನ್ ಚೇಂಬರ್ ಗೆ ಸೋಲ್ಡ್ ಔಟ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ನೋಡೋಣ ಗೈಸ್, ನಮ್ಮ ಜಾನ್ಸಿನ್ ಅವರ ಲಾಸ್ಟ್ ಎಲಿಮಿನೇಷನ್ ಚೇಂಬರ್ ಯಾವ ರೀತಿ ಇರುತ್ತೆ ಅಂತ. ಅಂಡ್ ಇದ್ರ ಬಗ್ಗೆನೇ ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ಈ ಬಾರಿ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮಗೆ ಒಂದು ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ನಮಗೆ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ. ಗೊತ್ತಿಲ್ಲ ಯಾವ ಚಾಂಪಿಯನ್ಶಿಪ್ ಗೆ ಅಂತ. ಅದು ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗಾದ್ರೂ ನಮಗೆ ನೋಡೋದಕ್ಕೆ ಸಿಗಬಹುದು, ಅಥವಾ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗಾದ್ರೂ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಕಳೆದ ಬಾರಿ ಯಾವ ಚಾಂಪಿಯನ್ಶಿಪ್ ಗೂ ಕೂಡ ನೋಡೋದಕ್ಕೆ ಸಿಕ್ಕಿರಲಿಲ್ಲ ಎಲಿಮಿನೇಷನ್ ಚೇಂಬರ್ ಅಲ್ಲಿ. ಯಾಕಂದ್ರೆ ನಮ್ಮ ಸಚ್ ಫ್ರೀಕಿನ್ ರೋಲೆನ್ಸ್ ಹಾಗೆ ಕೋಡಿ ರೋಡ್ಸ್ ಇವರಿಬ್ರು ಕೂಡ ಗ್ರೇಸನ್ ವಾಲರ್ ಎಫೆಕ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ನೋಡೋಣ ಗೈಸ್, ಈ ಬಾರಿ ಎಲಿಮಿನೇಷನ್ ಚೇಂಬರ್ ಒಳಗಡೆ ಯಾವ ಚಾಂಪಿಯನ್ಶಿಪ್ ಡಿಪೆಂಡ್ ಆಗುತ್ತೆ ಅಂತ. ಅಂಡ್ ಇನ್ನ ಒಂದು ಐ ಥಿಂಕ್ ನಂಬರ್ 1 ಕಂಟೆಂಡರ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು ಅನ್ಕೋತೀನಿ. ಅಲ್ಲೇನಾದ್ರೂ ನಮ್ಮ ಜಾನ್ಸಿನ್ ಅವರು ರಾಯಲ್ ರಂಬಲ್ ನ ವಿನ್ ಆಗ್ಲಿಲ್ಲ ಅಂದ್ರೆ ಜಾನ್ಸಿನ್ ಅವರು ಪ್ರಾಬಬ್ಲಿ ಈ ಒಂದು ನಂಬರ್ 1 ಕಂಟೆಂಡರ್ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಇಳಿಯುವಂತಹ ಸಾಧ್ಯತೆಗಳಿರುತ್ತೆ. ನೋಡೋಣ ಈ ಬಾರಿ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮಗೆ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೋ ಅಥವಾ ನಂಬರ್ 1 ಕಂಟೆಂಡರ್ಶಿಪ್ ಗೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟೋಂಗಾ ಲೋವಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನಮ್ಮ ಟೋಂಗಾ ಲೋವಾ ಅವ್ರಿಗೂ ಕೂಡ ಇಂಜುರಿ ಆಯ್ತು. ಅದರಿಂದ ಅವರು ಡಬ್ಲ್ಯೂ ಕಂಪನಿಯಿಂದ ಸ್ವಲ್ಪ ಹೊರಗಡೆ ಇದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಟೋಂಗಾ ಲೋವಾ ಅವರು ನಮಗೆ ರಸಲ್ ಮೇನಿಯಾ ಅಷ್ಟೊತ್ತಿಗೆ ರಿಟರ್ನ್ ಆಗೋದು ನೋಡೋದಕ್ಕೆ ಸಿಗುತ್ತಂತೆ. ಯಾಕಪ್ಪ ಅಂದ್ರೆ ಡಬ್ಲ್ಯೂ ಅವರು ನಮ್ಮ ಟೋಂಗಾ ಲೋವಾ ಹಾಗೆ ಟಾಮಾ ಟೋಂಗಾ ಅವ್ರನ್ನ ಸೇರಿಸಿ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ರಸಲ್ ಮೇನಿಯಾಗೆ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಮಲ್ಟಿಪಲ್ ಟ್ಯಾಗ್ ಟೀಮ್ ಮ್ಯಾಚ್ ಆದ್ರೂ ಆಗಿರಬಹುದು, ಅಥವಾ ಒಂದು ಸಿಂಗಲ್ ಟ್ಯಾಗ್ ಟೀಮ್ ಮ್ಯಾಚ್ ಆದ್ರೂ ಇವರು ಪ್ಲಾನ್ ಮಾಡ್ತಾ ಇರಬಹುದು. ಒಟ್ನಲ್ಲಿ ನಮ್ಮ ಟೋಂಗಾ ಲೋವಾ ಅವರು ನಮಗೆ ರಸಲ್ ಮೇನಿಯಾ ಅಷ್ಟೊತ್ತಿಗೆ ತನ್ನ ರಿಟರ್ನ್ ಮಾಡೋದು ನೋಡೋದಕ್ಕೆ ಸಿಗುತ್ತಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಚೆಲ್ಸಿಯಾ ಗ್ರೀನ್ ಅವರ ಬಗ್ಗೆ. ರೀಸೆಂಟ್ ಆಗಿ ಒಂದು ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಟ್ರಿಪಲ್ ಎಚ್ ಹಾಗೆ ಈ ಒಂದು ಹೊಸ ಏರಾ ನಾವು ಹೊಗಳಿದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ಇದು ಈಗ ನ್ಯೂ ಏರಾ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್
ನನಗೂ ಕೂಡ ಅದು ಗೊತ್ತು. ನಾನು ಇಲ್ಲಿಗೆ ಬರ್ತಾ ಇದ್ದೀನಿ, ನಾನು ನನ್ನ ಕೆಲಸನ ಮಾಡ್ತೀನಿ, ನನ್ನ ಕೆಲಸನ ನಾನು ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತೀನಿ ಅಂಡ್ ಈ ಒಂದು ಕೆಲಸದಲ್ಲಿ ಸಿಕ್ಕಾಪಟ್ಟೆ ಸೇಫ್ ಕೂಡ ಇದೆ. ಅದರಲ್ಲೂ ಕೂಡ ಟ್ರಿಪಲ್ ಎಚ್ ಅವರು ವಿಮೆನ್ಸ್ಗಳನ್ನು ಕೂಡ ಮೆನ್ಸ್ ರೀತಿನೇ ಟ್ರೀಟ್ ಮಾಡ್ತಾರೆ. ಅದನ್ನ ಉದಾಹರಣೆಯಾಗಿ ನೋಡೋದಾದ್ರೆ ವಿಮೆನ್ಸ್ಗಳು ಕೂಡ ಈಗ ಮೇನ್ ಇವೆಂಟ್ ಮಾಡ್ತಾ ಇದ್ದಾರೆ, ರಸ್ಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡ್ತಾ ಇದ್ದಾರೆ. ಒಂದು ಬೇಜಾರೇನಪ್ಪಾ ಅಂದ್ರೆ ಇಷ್ಟು ವರ್ಷಗಳ ಕಾಲ ಆ ಒಂದು ವಿಚಾರ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ಬಟ್ ಈಗ ವಿಮೆನ್ಸ್ಗಳು ಕೂಡ ಮೆನ್ಸ್ ರೀತಿನೇ ಸಮನಾಗಿ ನೋಡ್ತಾ ಇದ್ದಾರೆ ನಮ್ಮ ಟ್ರಿಪಲ್ ಎಚ್ ಅವರು ಅಂತ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಟ್ರಿಪಲ್ ಎಚ್ ಅವ್ರನ್ನ ಹೊಗಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಪಾಲ್ ಎಮಿನ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಪಾಲ್ ಎಮಿನ್ ಅವರು ಲೋಗನ್ ಪೋಲ್ ಅವರ ಪಾಡ್ಕಾಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಅಲ್ಲಿ ಅವರು ತುಂಬಾ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಎಲ್ಲದನ್ನೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ಈಗ ನಮ್ಮ ಕೋಡಿ ರೋಡ್ಸ್ ಅವ್ರನ್ನು ಕೂಡ ನಮ್ಮ ಪಾಲ್ ಎಮಿನ್ ಅವರು ಹೊಗಳಿದ್ದಾರೆ ಅಂತಾನೆ ಹೇಳ್ಬಹುದು. ನಮ್ಮ ಕೋಡಿ ರೋಡ್ಸ್ ಹಾಗೆ ಪಾಲ್ ಎಮಿನ್ ಅವರು ಸ್ಟೋರಿ ಲೈನ್ ಅಲ್ಲಿ ಯಾವ ರೀತಿ ಫೇಸ್ ಟು ಫೇಸ್ ಬಂದಿದ್ದಾರೆ ನಿಮಗೆ ಗೊತ್ತಿರಬಹುದು. ಆದ್ರೂ ಕೂಡ ನಮ್ಮ ಪಾಲ್ ಎಮಿನ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಹೊಗಳುತ್ತಾ ಇರ್ತಾರೆ ಅಂಡ್ ಮತ್ತೊಮ್ಮೆ ಅವರು ಕೋಡಿ ರೋಡ್ಸ್ ಅವ್ರನ್ನ ಹೊಗಳಿದ್ದಾರೆ. ನಾವು ಡಬ್ಲ್ಯೂ ಅಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸಿಕ್ಕಾಪಟ್ಟೆ ನಂಬಬಹುದು. ಯಾಕಂದ್ರೆ ಡಬ್ಲ್ಯೂಗೆ ಪ್ರಾಫಿಟ್ ತಂದ್ಕೊಡೋ ವಿಚಾರದಲ್ಲಿ ಕೋಡಿ ರೋಡ್ಸ್ ಅವರು ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲ. ಕೋಡಿ ರೋಡ್ಸ್ ಅವರು ಡಬ್ಲ್ಯೂಗೆ ಯಾವಾಗ ಅಗತ್ಯಕತೆ ಇದೆಯೋ ಆಗ ಅವರು ಖಂಡಿತವಾಗ್ಲೂ ಬಂದಿದ್ದಾರೆ. ಎರನಗಳನ್ನ ಸೋಲ್ಡ್ ಔಟ್ ಮಾಡಿಸೋದಲ್ಲೂ ಕೂಡ ಕೋಡಿ ರೋಡ್ಸ್ ಅವರು ಸಖತ್ತು ಇಂಪ್ರೂವ್ಮೆಂಟ್ ನ ತೋರಿಸಿದ್ದಾರೆ. ಅಂಡ್ ಕೋಡಿ ರೋಡ್ಸ್ ಅವರು ಡಬ್ಲ್ಯೂ ಅಲ್ಲಿ ಆಸ್ ಎ ಚಾಂಪಿಯನ್ ನಿಜವಾಗ್ಲೂ ಕೂಡ ತುಂಬಾ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ ಅಂತ ನಮ್ಮ ಪಾಲ್ ಎಮಿನ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಹೊಗಳೋದ್ರ ಮುಖಾಂತರ ತನ್ನ ಫ್ಲಾರ್ಸ್ ನ ಕೋಡಿ ರೋಡ್ಸ್ ಅವರಿಗೆ ಕೊಟ್ಟಿದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಲಿಟರಲಿ ಗೈಸ್ ನಮ್ಮ ರೋಮನ್ ರೈನ್ಸ್ ಅವರು ಈ ಬಾರಿಯ ರಸ್ಸಲ್ ಮೇನಿಯಾದಲ್ಲಿ ಒಂದು ಹೊಸ ರೆಕಾರ್ಡ್ ನ ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಆ ಒಂದು ರೆಕಾರ್ಡ್ ಕ್ರಿಯೇಟ್ ಆಗೋದು ನಮ್ಮ ರೋಮನ್ ರೈನ್ಸ್ ಅವರೇನಾದ್ರೂ ಈ ಬಾರಿಯ ರಸ್ಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡಿದ್ರೆ ಮಾತ್ರ. ಯಾಕಂದ್ರೆ ರೋಮನ್ ರೈನ್ಸ್ ಅವರೇನಾದ್ರೂ ಈ ಬಾರಿ ರಸ್ಸಲ್ ಮೇನಿಯಾ 41 ಕೂಡ ಮೇನ್ ಇವೆಂಟ್ ಮಾಡಿದ್ರೆ ಡಬ್ಲ್ಯೂ ಹಿಸ್ಟ್ರಿಯಲ್ಲೇ ಮೊಟ್ಟ ಮೊದಲ ಬಾರಿಗೆ 10 ರಸ್ಸಲ್ ಮೇನಿಯಾಸ್ ಗಳನ್ನ ಮೇನ್ ಇವೆಂಟ್ ಮಾಡುವಂತಹ ಲಿಸ್ಟಿಗೆ ನಮ್ಮ ರೋಮನ್ ರೈನ್ಸ್ ಅವರು ಸೇರ್ಕೋತಾರೆ ಅಂಡ್ ಹಿಸ್ಟ್ರಿನ ಕ್ರಿಯೇಟ್ ಮಾಡ್ತಾರೆ. ಬಟ್ ಒಂದು ಡೌಟ್ ಇರೋದೇನಪ್ಪಾ ಅಂದ್ರೆ ಈ ಬಾರಿ ರಸ್ಸಲ್ ಮೇನಿಯಾನ ರೋಮನ್ ರೈನ್ಸ್ ಅವರು ಮೇನ್ ಇವೆಂಟ್ ಮಾಡ್ತಾರ ಅಂತ. ಈಗಾಗಲೇ ರಸ್ಸಲ್ ಮೇನಿಯಾ 40ಯ ನೈಟ್ 1 ಹಾಗೆ ನೈಟ್ 2 ನ ಮೇನ್ ಇವೆಂಟ್ ಮಾಡೋದ್ರ ಮುಖಾಂತರ ಹಲ್ಕ್ ಹೋಗನ್ ಅವರ 8 ರಸ್ಸಲ್ ಮೇನಿಯಾ ಮೇನ್ ಇವೆಂಟ್ ರೆಕಾರ್ಡ್ ನ ನಮ್ಮ ರೋಮನ್ ರೈನ್ಸ್ ಅವರು ಬೀಟ್ ಮಾಡಿ ನೈಟ್ 2 ನ ಮೇನ್ ಇವೆಂಟ್ ಮಾಡೋದ್ರ ಮುಖಾಂತರ 9 ರಸ್ಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡಿದ್ದಾರೆ. ಅಂಡ್ ಈಗ ರಸ್ಸಲ್ ಮೇನಿಯಾ 41 ನ ನೈಟ್ 1 ಅಥವಾ ನೈಟ್ 2 ಈ ಎರಡು ನೈಟ್ ಗಳಲ್ಲಿ ಒಂದು ನೈಟ್ ಏನಾದ್ರೂ ನಮ್ಮ ರೋಮನ್ ರೈನ್ಸ್ ಅವರು ಮೇನ್ ಇವೆಂಟ್ ಮಾಡಿದ್ರೆ 10 ರಸ್ಸಲ್ ಮೇನಿಯಾ ಮೇನ್ ಇವೆಂಟ್ಸ್ ನಮ್ಮ ರೋಮನ್ ರೈನ್ಸ್ ಅವರ ಹೆಸರಿಗೆ ಬರುತ್ತೆ ಅಂತಾನೆ ಹೇಳ್ಬಹುದು. ಬಟ್ ಈ ಬಾರಿ ನನಗೆ ಯಾಕೋ ಅನ್ನಿಸ್ತಾ ಇಲ್ಲ ರೋಮನ್ ರೈನ್ಸ್ ಅವರು ಮೇನ್ ಇವೆಂಟ್ ಮಾಡ್ತಾರೆ ಅಂತ. ಅಫ್ಕೋರ್ಸ್ ಡಬ್ಲ್ಯೂ ಅವರೇನಾದ್ರೂ ಸಡನ್ ಆಗಿ ಒಂದು ಸ್ಟೋರಿನ ಬಿಲ್ಡ್ ಮಾಡಿ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ಏನಾದ್ರೂ ರಸ್ಸಲ್ ಮೇನಿಯಾಗೆ ಬುಕ್ ಮಾಡಿದ್ರೆ ಮಾತ್ರ, ಅಥವಾ ರೋಮನ್ ರೈನ್ಸ್ ರಾಕ್ ಕೋಡಿ ರೋಡ್ಸ್ ಅವರ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಏನಾದ್ರೂ ರಸ್ಸಲ್ ಮೇನಿಯಾಗೆ ಬುಕ್ ಮಾಡಿದ್ರೆ ಮಾತ್ರ, ಅಥವಾ ನಮ್ಮ ರೋಮನ್ ರೈನ್ಸ್ ಅವರೇನಾದ್ರೂ ಈ ಬಾರಿಯ ರಾಯಲ್ ರಂಬಲ್ ನ ಗೆದ್ದಿ ಅಥವಾ ಎಲಿಮಿನೇಷನ್ ಚೇಂಬರ್ನು ಕೂಡ ಗೆದ್ದು ಅವರು ರಸ್ಸಲ್ ಮೇನಿಯಾದಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಚಾಲೆಂಜ್ ಮಾಡಿದ್ರೆ ಮಾತ್ರ ಈ ಬಾರಿ ರಸ್ಸಲ್ ಮೇನಿಯಾನ ನಮ್ಮ ರೋಮನ್ ರೈನ್ಸ್ ಅವರು ಮಾಡ್ತಾರೆ. ಸದ್ಯಕ್ಕೆ ಈ 3 ಚಾನ್ಸಸ್ ಗಳು ಕೂಡ ಕಡಿಮೆನೆ ಕಾಣಿಸ್ತಾ ಇದೆ. ಆ ಕಡೆ ನಮ್ಮ ರಾಕ್ ಅವರು ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದಾರೆ, ಈ ಕಡೆ ಕೋಡಿ ರೋಡ್ಸ್ ಹಾಗೆ ಜಾನ್ಸಿನ್ ಅವರ ಮ್ಯಾಚ್ ಆಗುತ್ತೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ, ಆ ಕಡೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಇನ್ನೊಬ್ರು ಮ್ಯಾಚ್ ಆಡ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಇನ್ನ ರೋಮನ್ ರೈನ್ಸ್ ಅವರ ವಿರುದ್ಧ ಯಾರು ರೆಸ್ಸಲ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಸದ್ಯಕ್ಕೆ ಕಾರಣ ಬರ್ತಾ ಇರ್ತಕ್ಕಂಥದ್ದು ಡ್ರೂ ಮ್ಯಾಕೆಂಟೈರ್. ಆಫ್ಕೋರ್ಸ್ ಡಬ್ಲ್ಯೂ ಅವರು ಡ್ರೂ ಮ್ಯಾಕೆಂಟೈರ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ರಸ್ಸಲ್ ಮೇನಿಯಾಗೆ ಬುಕ್ ಮಾಡಬಹುದು. ಬಟ್ ಈ ಒಂದು ಮ್ಯಾಚ್ ಏನಾದ್ರೂ ರಸ್ಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಕ್ಕರೆ ಈ ಒಂದು ಮ್ಯಾಚ್ ಮೇನ್ ಇವೆಂಟ್ ಅಲ್ಲಿ ಆಗುತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಯಾಕಪ್ಪ ಅಂದ್ರೆ ರಸ್ಸಲ್ ಮೇನಿಯಾ 41 ನ ನೈಟ್ 1 ನ ಮೇನ್ ಇವೆಂಟ್ ಅಲ್ಲಿ ಪ್ರಾಬಬ್ಲಿ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಸ್ಸಲ್ ಮೇನಿಯಾ 41 ನ ನೈಟ್ 2 ನ ಮೇನ್ ಇವೆಂಟ್ ಅಲ್ಲಿ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ನಮಗೊಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅದು ಯಾವ್ದಾದ್ರೂ ಮ್ಯಾಚ್ ಆಗಿರಬಹುದು. ರೋಮನ್ ರೈನ್ಸ್ ಅವರು ಆ ಎರಡು ಮ್ಯಾಚಸ್ ಕೂಡ ಇಲ್ದಲೆ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಏನಾದ್ರೂ ಫೇಸ್ ಮಾಡಿದ್ರೆ ಪ್ರಾಬಬ್ಲಿ ಈ ಒಂದು ಮ್ಯಾಚ್ ನಮಗೆ ಮೇನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಅಂಡ್ ರೋಮನ್ ರೈನ್ಸ್ ಅವರು ಪ್ರಾಬಬ್ಲಿ ಹಿಸ್ಟ್ರಿನ ಕ್ರಿಯೇಟ್ ಮಾಡೋದಿಲ್ಲ ಅನ್ಕೋತೀನಿ. ನೋಡೋಣ ಗೈಸ್, ರಸ್ಸಲ್ ಮೇನಿಯಾ 41 ಗೆ ಪ್ಲಾನ್ಸ್ ಗಳು ಸಿಕ್ಕಾಪಟ್ಟೆ ಚೇಂಜ್ ಆಗ್ತಾ ಇದೆ. ಫೈನಲಿ ರೋಮನ್ ರೈನ್ಸ್ ಅವರು ಯಾರನ್ನ ಫೇಸ್ ಮಾಡ್ತಾರೆ ಅಂತ. ಸದ್ಯಕ್ಕೆ ಡ್ರೂ ಮ್ಯಾಕೆಂಟೈರ್ ಅವರು ಯಾವಾಗಲೂ ಕೂಡ ರೋಮನ್ ರೈನ್ಸ್ ಅವರ ನೇಮ್ ನ ಮೆನ್ಷನ್ ಮಾಡ್ತಿರೋದ್ರಿಂದ
ಪಾಸಿಬಲ್ ಅಪೋನೆಂಟ್ ರೋಮನ್ ರೈನ್ಸ್ ಅವರಿಗೆ ರಸ್ಸೆಲ್ ಮೇನಿಯಾದಲ್ಲಿ ಡ್ರೂ ಮ್ಯಾಕೆಂಟೈರ್ ಅಂತ ಅನ್ಕೋತೀನಿ. ಅಂಡ್ ನಾನು ನೋಡೋದಕ್ಕೆ ಕಾಯ್ತಾ ಇರೋದು ರಾಯಲ್ ರಂಬಲ್ ಅಲ್ಲಿ ರೋಮನ್ ರೈನ್ಸ್ ಅವರು ಎಂಟ್ರಿ ಕೊಟ್ಟಾಗ ಸೂಪರ್ ಸ್ಟಾರ್ಸ್ ಗಳು ಅವರ ಮೇಲೆ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅಂತ. ಯಾಕಂದ್ರೆ ಡ್ರೂ ಮ್ಯಾಕೆಂಟೈರ್ ಆಗಿ ರೋಮನ್ ರೈನ್ಸ್ ಅವ್ರಿಗೂ ಕೂಡ ಆಗ್ತಾ ಇಲ್ಲ, ಈ ಕಡೆ ಸೆಥ್ರೋಲಿನ್ಸ್ ಅವರು ಕೂಡ ರಾಯಲ್ ರಂಬಲ್ ಅಲ್ಲಿ ಇದ್ದಾರೆ ಅಂಡ್ ಸೆಥ್ರೋಲಿನ್ಸ್ ಅವ್ರಿಗೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಕಂಡ್ರೆ ಆಗ್ತಾ ಇಲ್ಲ. ನೋಡೋಣ ಗೈಸ್ ಇವರಿಬ್ಬರು ರೋಮನ್ ರೈನ್ಸ್ ಅವರ ಮೇಲೆ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅಂತ. ಅಂಡ್ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.